ಹಾ. ನಾನು ಇಲ್ಲೇ ಬೆಳಗಾವಿಯಿಂದ 20 ಕಿಲೋಮೀಟರ್ ದೂರಗಳಿಲ್ಲ ಹಾಲ್ದಿಮಡಿ ಅಂತ ಒಂದು ಗ್ರಾಮ ಸಣ್ಣ ಊರು ನಮ್ದ. ಬಿಸ್ನೆಸ್ ಹಾಕ್ಬೇಕಂತ ನಂದು ಆಸೆ ಐತಿ. ಇಂಡಿಯಾದೊಳಗ ಜಾಬ್ ಅಪರ್ಚುನಿಟಿ ಕಮ್ಮಿ ಅದನ ಅಥವಾ ಟ್ಯಾಲೆಂಟ್‌ಗೆ ಸ್ವಲ್ಪ ಸ್ಕೋಪ್ ನೀವು ಯಾವ್ದೋ ಒಂದು ವಿದೇಶಕ್ಕೆ ಹೋಗ್ತೇನೆ ಅಂದಾಗ ಹ್ಮ್. ದುಡ್ಡು ಬೇಕು. ನಾವು ಜನರು ಏನಂತಾರಂತ ಈಗ ಏನಾದ್ರು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋದ್ರು ಅಂತಂದ್ರೆ ನಮ್ ಕೆಲಸ ಆಗಂಗಿಲ್ಲ. ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಸ್ ಇಂಜಿನಿಯರ್ ನಾ ಹೇಳ್ತೇನೆ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ. ಆ ಹುಡುಗರು ಏನ್ ಮಾಡ್ಬೇಕಂತಂದ್ರೆ ಫೈನಲ್ ಇಯರ್ ಇದ್ದಾಗ ಹಾ. ಫೈನಲ್ ಇಯರ್ ಇದ್ದಾಗ 7th ಸೆಮ್ ಇರ್ತೈತಲ್ಲ, ಅವಾಗ ನೀವು ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕ್ರಿ. ಕನ್ಸಲ್ಟೆನ್ಸಿ ಥ್ರೂ ಒಟ್ಟ ಹೋಗಬಾರ್ದು. ಓಕೆ. ಯಾಕಂದ್ರ ಅಷ್ಟ ಅವ್ರು 1 ಲಕ್ಷ 2 ಲಕ್ಷ ಕೇಳ್ತಾರೆ ನೀವು. ಹ್ಮ್. ಕೇಳಿದ್ಮೇಲೆ ಆಸೆ ತೋರಿಸ್ತಾರ, ನಾವು ನಿಮ್ಗೆ 100% ಜಾಬ್ ಕೊಡಿಸ್ತೀವಿ, Okay. ಅಲ್ಲಿ ಕೂಡಲೇ ಮುಂಬೈಗೆ ಬರ್ರಿ, ಬೆಂಗಳೂರು ಬರ್ರಿ ಅಂತ ಹೇಳ್ತಾರೆ. ಒಟ್ಟ ಆ ಒಂದು ಚಟಕ್ಕೆ ಬೀಳಾಕ್ ಹೋಗ್ಬಾರ್ರಿ. ಆ ಒಂದು ಯಾರು ನಿಮಗೆ ಕರೀತಾರಲ್ಲ ರೊಕ್ಕ ಕೊಟ್ಟಾಗ ನಿಮ್ಗೆ ಕಳ್ಸೋ ಅಂತದ್ ಏನು ನಡೆಯಂಗಿಲ್ಲ ಇಲ್ಲಿ. ಓಕೆ. ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕ್ತಾರೆ, ಪೊಲೀಸ್ ವೆರಿಫಿಕೇಶನ್ ಬರ್ತೈತಿ. ಅಕಸ್ಮಾತ್ ನಿಮ್ದು ಏನಾದ್ರು FIR ಆಗಿತ್ತು ಅಂತಂದ್ರೆ ನೀವು ಏನಂತಾರ ಹೋಗ್ಲಿಕ್ಕೆ ಯಾವ್ದು ಅರ್ಹತೆನೇ ಇಲ್ಲ ನಿಮಗೆ. ಫ್ಯೂಚರ್ದಾಗ ಎಫೆಕ್ಟ್ ಕೊಡ್ತೈತಿ, ನಿಮ್ ಫ್ರೆಂಡ್ಸ್ಗಳು ಅಲ್ಲೇ ನಿಂತು. ನೀವು ಯಾರಾದ್ರೂ ಬರೋ ಇತ್ತಂದ್ರ ನಾನ್ ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಗೆ ಏನಿಲ್ಲ ಲೀಗಲ್ ಏನ್ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಹೋಗ್ತಾರ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ನಾ ಫೋನ್ ನಂಬರ್ ಕೊಡ್ತೀನಿ, ನೀವು ತಗೋರಿ. ಜಸ್ಟ್ ಯಾರೋ ವಿದ್ಯಾರ್ಥಿಗಳಲ್ಲಿ ಯುವಕರಾಗ್ರಿ ಯಾರು ಬೇಕಾದ್ರೆ ಬರ್ತಾನಂತಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ರಿ, ನಾ ಅವ್ರಿಗೆ ಡೀಟೇಲ್ ಕಳ್ಸ್ತೀನಿ. ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಾಗ 15 ರೂಪಾಯಿ ಮೇಲೆ 1 ರೂಪಾಯಿ ಖರ್ಚಾಗಂಗಿಲ್ಲ. ನಾ ಹಾಕಿದಾಗ 1 ರೂಪಾಯಿ ಖರ್ಚು ಮಾಡಿಲ್ಲ. Naukri.com ಅಲ್ಲೇ ಐತಿ. ಇಲ್ಲಿ ಇರುವಂತ ಈ ಜಾಬ್ ಅಪ್ಲಿಕೇಶನ್ ನೀವು ಏನ್ ಯೂಸ್ ಮಾಡ್ತಾರ ಎಲ್ಲಾ ಅಲ್ಲಿ ಯೂಸ್ ಆಗ್ತಾವ. ಕನ್ಸಲ್ಟೇಷನ್ ನಿಮ್ಮನ್ನ ಏನಂತಾರೋ ಒಂದ್ ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಮನಿ ಮುರಿತಾರೆ. ಫೋನ್ ನಂಬರ್ ಒಂದು ಬೇರೆ ಇರ್ತೈತೆ. ಓಕೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬರಂಗಿಲ್ಲ. ಹ್ಮ್. ಮತ್ತೆ ಅವ್ರು ಪೊಲೀಸರು ಕೇಳ್ತಾರೆ, ಇಂಥವ್ರು ದಿನ 100 ಮಂದಿ ಬರ್ತಾರೋ ಹೋರಿ ಅಂತ ಕೇಳ್ಬಿಡ್ತಾರೆ. ಯಾವಾಗ ಏನ್ ಮಾಡ್ತಾರೆ ನೀವು ಕೈಯಾಗಿನ 2 ಲಕ್ಷ ರೂಪಾಯಿ ಹಾಕೋದ್ರಿ, ಓಕೆ. ಜೀವನ ಹಾಕ್ತೀರಿ. ನಿಮ್ಗೆ ಯಾವ್ದೋ ಒಂದು ನೌಕರಿ ಹಿಡಿಬೇಕಂತಂದ್ರೆ ಒಂದ್ ಮಾರ್ಕ್ಸ್ ಕಾರ್ಡ್ ಮೇಲೆ ನಮ್ಮ ಭಾರತ ಸರ್ಕಾರದ ಸಿಕ್ಕ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ನೌಕರಿ ಸಿಗಂಗಿಲ್ಲ ಬೇರೆ ದೇಶದಾಗ.